ಇಲ್ಲಿ 1/4 kg ಹೀರೆಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ತಡ್ನಿಕಾಳನ್ನ ನೆನೆಸ್ಕೊಂಡಿದ್ದೆ, ಅದನ್ನು ತೊಳೆದ್ಬಿಟ್ಟು ನೀರು ಹಾಕಿದ್ದೀನಿ. ಇದನ್ನು ಹಾಕ್ತೀನಿ ಇವಾಗ ತಡ್ನಿಕಾಳನ್ನ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು 2 ವಿಷಲ್ ತೊಗೊಳ್ತೀನಿ ಸ್ಟವ್ ಆನ್ ಮಾಡಿಟ್ಟು. 10 ನಿಮಿಷ ನೆನೆಸಿದ್ರೆ ಸಾಕು, ರಾತ್ರಿ ಹೊತ್ತೇನು ನೆನೆಸೋ ಹಾಗಿಲ್ಲ ಈ ಕಾಳು. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ತೊಗೊಳ್ತೀನಿ. ಬೆಂದಿರೋದು ತಡ್ನಿಕಾಳು ಮತ್ತು ಹೀರೆಕಾಯಿನ ಇದಕ್ಕೆ ಸೋಸ್ಕೊಂಡಿದ್ದೀನಿ. ಈ ರೀತಿ ಒಂದು ಜಾಲರಲ್ಲಿ ಹುಣಸೆ ಹುಳಿ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಕಾಯಿ ತುರಿ ಹಾಕ್ತೀನಿ. ಅದ್ರ ಮೇಲೆ ಕಾಳು ಮೇಲೆ ಕಾಯಿ ತುರಿ ಹಾಕ್ತೀನಿ. ಹುಣಸೆ ಹುಳಿನ ಇದಕ್ಕೆ ಹಾಕ್ತೀನಿ. ನೋಡಿ, ಸೋಸಿರೋ ನೀರಿಗೆ ಹುಣಸೆ ಹುಳಿ ಹಾಕಿದ್ದೀನಿ. ಸಾಂಬಾರು ಪೌಡ್ರ್ ಹಾಕ್ತೀನಿ. ನಮಗೆ ಸಾಂಬಾರು ಪೌಡ್ರ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಈಗ ರುಬ್ಬಿರೋದು ಒಂದು ಸ್ವಲ್ಪ ಕಾಯ್ದು ಪೇಸ್ಟ್ ಹಾಕ್ತೀನಿ, ತಿಳಿ ಸಾರು ಥರ ಮಾಡೋಣ ಅಂತ. ಇವಾಗ ಬಾಣಲಿಗೆ ಸ್ವಲ್ಪ 3-4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಣ್ಣ ಸ್ಪೂನಲ್ಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ಹಾಕ್ತೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಇದೆಲ್ಲ ಚಟಪಟ ಅಂತ ಸಿಡಿತಾ ಐತೆ. ಈರುಳ್ಳಿ, ಬೆಳ್ಳುಳ್ಳಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಇದನ್ನು ಬಾಡಿಸ್ಬಿಟ್ಟು ಒಗ್ಗರಣೆಗೆ ಹಾಕೋಣ. ಇದೊಂದು ಸ್ವಲ್ಪ ಚೆನ್ನಾಗಿ ಬಾಡಲಿ. ಸಾಂಬಾರಿಗೆ ಹಾಕೋಣ ಒಗ್ಗರಣೆ ಬಾಡಾದ್ಮೇಲೆ. ನೀವು ಹಸಿಮೆಣಸಿನ್ಕಾಯಿ ಇಲ್ಲ ಅಂದರೆ ಒಣಮೆಣಸಿನ್ಕಾಯಿ ಒಂದು ಹಾಕೋಬೋದು. ನೋಡಿ, ಇಷ್ಟು ಬಾಡಿದ್ಮೇಲೆ ಸಾಂಬಾರಿಗೆ ಹಾಕ್ತೀನಿ. ಇವಾಗ ಮತ್ತೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, ಸಾಸಿವೆ ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ಅದು ಮೊದಲು ಮಾಡಿದ್ದು ಸಾಂಬಾರು ಹಾಕಿದೆ. ಇವಾಗ 4 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು ದಪ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು. ಸ್ವಲ್ಪ ಹಿಂಗೆ ಹಾಕ್ತೀನಿ. ಇದು ಸ್ವಲ್ಪ ಅದೇ ರೀತಿ ಚೆನ್ನಾಗಿ ಬಾಡಲಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ. ಇದಕ್ಕೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಬೆಂದಿರೋ ಕಾಳು ಮತ್ತು ತರಕಾರಿಗೆ. ನೋಡಿ, ಒಗ್ಗರಣೆ ಒಳಗೆ ಆ ಕಾಳು ಮತ್ತು ತರಕಾರಿ ಹಾಕಿದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಾಡಿಸ್ಬಿಟ್ರೆ ಸಾಕು. ಬೆಂದಿರೋದೇ ಅಲ್ವಾ, ಸ್ವಲ್ಪ ಬಾಡಿಸ್ಬಿಟ್ರೆ ಸಾಕು ಒಗ್ಗರಣೆಗೆ. ಆಮೇಲೆ ಸಾಂಬಾರನ್ನ ಕುದಿಯೋಕ್ಕೆ. ನೋಡಿ, ಪಲ್ಯ ರೆಡಿ ಆಗಿದೆ. ಇದನ್ನು ತೆಗೆದುಬಿಟ್ಟು ಸಾಂಬಾರು ಇಡ್ತೀನಿ. ಇವಾಗ ಮಧ್ಯಾಹ್ನದ ಊಟಕ್ಕೆ ಸಾಂಬಾರು ಪಲ್ಯ ರೆಡಿಯಾಗಿದೆ. ಒಳಗಡೆನೇ ಬಿಟ್ಟರೆ ಜಾಸ್ತಿ ಇರುತ್ತಲ್ವ, ಯಾರು ತಿನ್ನಲ್ಲ. ಹಿಂಗೆ ಪಲ್ಯ ಮಾಡಿಬಿಟ್ರೆ ಎಲ್ಲ ಖಾಲಿ ಆಗುತ್ತೆ. ಇವಾಗ ಸಾರು ಕುಸಿದ್ರೆ ಸಾರು ರೆಡಿಯಾಗಿರುತ್ತೆ. ಮಧ್ಯಾಹ್ನದ ಊಟಕ್ಕೆ ಅನ್ನ ಮಾಡ್ಕೊಳ್ಳೋದು ಒಂದೇ ಬಾಕಿ. ಇದು ಕುದಿ ಬರಲಿ ಸ್ವಲ್ಪ.